everyone, this is Anusha and welcome to my ಚಾನಲ್. ನಿಂತ್ಕೊಂಡು ಮಾತಾಡೋಣ ಅಂತ ಸೆಟಪ್ ಮಾಡಿಕೊಂಡೆ. ಸೊ ಆಮೇಲೆ ಹಾಗೆ ಕಾಲು ನೋವಿರೋದ್ರಿಂದ ಓಕೆ ಜಸ್ಟ್ ಹಿಂಗೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ಒಂದು ಸ್ಪೆಷಲ್ ವಿಡಿಯೋ ಅಥವಾ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಸೊ ಟೈಟಲ್ ತಮ್ಲೈನ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಬಟ್ ದೆನ್ ಟು ಇಫ್ ಐ ವಾಂಟ್ ಟು ಟೆಲ್ ಐಮ್ ಗೆಟಿಂಗ್ ಅ ನ್ಯೂ ಟಾಟೂ ಆ್ಯಂಡ್ ಆ ಟಾಟೂ ಡೆಡಿಕೇಟೆಡ್ ಆಗಿ ನಿಮ್ಗಳಿಗೋಸ್ಕರ. ಸೊ ನಿಮ್ಗಳ್ದೇ ನಾನು ಟಾಟೂ ಹಾಕ್ಸ್ಕೊತಾ ಇರೋದು. ಸೊ ಅದೇನು ಎತ್ತ ಅನ್ನೋದು ನೆಕ್ಸ್ಟ್ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಬಾಡಿ ಮೇಲೆ ಆಲ್ರೆಡಿ ಹ್ಯಾವ್ 1, 2, 3 ಟ್ಯಾಟೂಸ್ ಇದೆ. ಸೊ ಇದೆಲ್ಲ ತುಂಬ ಹಳೆ ಟ್ಯಾಟೂ. ಐ ಥಿಂಕ್ 10 years ಮೇಲೆ ಆಗಿದೆ ಈ ಟ್ಯಾಟೂಸ್ಗೆಲ್ಲ. 10 years, ನಿಯರ್ಲಿ 10 years ಆಗಿದೆ. ಆ್ಯಂಡ್ ನಾನು ಇದನ್ನು ಹಾಕ್ಸ್ಕೊಂಡಿದ್ದು ಕಪಲ್ ಟ್ಯಾಟೂ ಥರ ನಾನು ಪ್ರೀತಮ್ ಹಾಕ್ಸ್ಕೋಬೇಕು ಅಂತ. ಸೊ ಕಿಂಗ್ದು ಕ್ರೌನ್ ಇಲ್ಲಿ ಇದೆ. ಸೊ ಕ್ವೀನ್ದು ಕ್ರೌನ್ ಪ್ರೀತಮ್ ಮೇಲೆ ಬರುತ್ತೆ. ಸೊ 1 life 1 love ಅಂತ ಆಯಿತು. ಸೊ ನಾನು ಕಿಂಗ್ದು ಕ್ರೌನ್ ಹಾಕ್ಸ್ಕೊಂಡು 1 love ಅಂತ ಹಾಕ್ಸ್ಕೊಂಡೆ. ಸೊ ದಿಸ್ ಇಸ್ ಸಮಥಿಂಗ್ ಡೆಡಿಕೇಟೆಡ್ ಟು ಹಿಮ್ ಅಂತಲೇ ಹೇಳ್ಬೋದು. ಬಟ್ ಹೆಂಗಾಗೋಯ್ತು ಅಂದರೆ ನನಗೆ ಇದು ನಾನು ಹಾಕ್ಸ್ಕೊಂಡಿದ್ದು ಸ್ವಲ್ಪ ದಿನ ಆದಮೇಲೆ ಪ್ರೀತಮ್ ಹಾಕ್ಸ್ಕೊತಾನೆ ಅಂತ ಅಷ್ಟರಲ್ಲಿ ಟ್ಯಾಟೂ ಕ್ರೇಜ್ ಹೊಟ್ಟೋಯ್ತು. ಸೊ ಆವಾಗ ಒಂದು ಟೈಮ್ ಇತ್ತು ಗೊತ್ತಾ, ಟಾಟೂ ಅನ್ನೋದು ಹೊಸದಾಗಿತ್ತು. ಸೊ ಎಲ್ಲರಿಗೂ ತುಂಬ ಕ್ರೇಜ್ ಇತ್ತು. ಸೊ ಆ ಥರ ಕ್ರೇಜಿ ಪರ್ಸನಲ್ಲಿ ನಾನು ಕೂಡ ಒಬ್ಳು. ಸೊ ಇದನ್ನು ಹಾಕ್ಸ್ಕೊಂಡಿದ್ದು ಅಷ್ಟೇ ಫೈರ್ ಏಂಜಲ್ ಅಂತ. ಆಗ್ತಾನೆ ಹೊಸ ಡಿಸೈನ್ ಬಂದಿದ್ದು. ಇದು ಯಾರೂ ಹಾಕ್ಸ್ಕೊಂಡಿರಲಿಲ್ಲ, ಫಸ್ಟ್ ನಾನೇ ಅನಿಸುತ್ತೆ. ಸೊ ನಮ್ಮ ಮಂಡ್ಯ ಮೈಸೂರು ರೀಜನಲ್ಲಿ ಹಾಕ್ಸ್ಕೊಂಡಿದ್ದು ಫಸ್ಟ್ ನಾನೇ. ಸೊ ಅದಾದಮೇಲೆ ಇದು ಎಷ್ಟೊಂದು ಜನ ಈಗ ಹಾಕ್ಸ್ಕೊಂಡಿದ್ದಾರೆ. ಸೊ ನಾನು ಎಲ್ಲ ಟ್ಯಾಟೂ ಐ ಥಿಂಕ್ ಮೈಸೂರಲ್ಲೇ ಹಾಕ್ಸ್ಕೊಂಡಿದ್ದೆ. ಆ್ಯಂಡ್ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ, ಇದು ಒಂದು ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳಿದ್ದು. ಸೊ ಇದು ಎಲ್ಲನೂ ನನಗೆ ಒಂದು ಮೆಮೊರೀಸ್ ಇದೆ. ಸೊ ಈಗಲೂ ಅಷ್ಟೇ ಇಫ್ ಐ ಲುಕ್ ಎಟ್ ದೀಸ್ ಟಾಟೂಸ್ ಐ ವಿಲ್ ಗೋ ಬ್ಯಾಕ್ ಟು 2015, ಮೇ ಬಿ 2015, 2016, 17 ಆ ಇಯರ್ಸ್ಗೆ ಹೋಗ್ತೀನಿ. ನನ್ನ ಟೀನೇಜು ರಿಮೆಂಬರ್, ಐ ಸ್ಟಿಲ್ ಲಿವ್ ಇನ್ ದಟ್ ಮೂಮೆಂಟ್. ಓ ಮೈ ಗಾಡ್, ಆ ಥರ ನನ್ನ ಟ್ಯಾಟೂಸ್ನ ಥಿಂಕ್ ಮಾಡ್ತೀನಿ. ಟೇಕ್ ಮೀ ಬ್ಯಾಕ್ ಟು ದೋಸ್ ಡೇಸ್. ಇವೊಂದು ವೆನ್ ಐ ಸಿ ದಿಸ್ ನನಗಿನ್ನೂ ನೆನಪಿದೆ. ನಾನು ಹೋಗಿ ಮೈಸೂರಲ್ಲಿ ಹಾಕ್ಸ್ಕೊಂಡಿದ್ದು ಆ ಡೇಸ್ ಎಲ್ಲ ಹೆಂಗಿತ್ತು, ಆ ದಿನಗಳು, ಆ ವರ್ಷಗಳು ಹೆಂಗಿತ್ತು. ಇದೂ ಅಷ್ಟೇ. ಸೊ ಇದೆರಡು ಹಾಕ್ಸ್ಕೊಂಡಿದ್ದು ಸ್ವಲ್ಪ ವರ್ಷ ಆದಮೇಲೆ ಇದನ್ನು ಹಾಕ್ಸ್ಕೊಂಡೆ ನಾನು. ಸೊ ಐ ವಿಲ್ ಗೋ ಬ್ಯಾಕ್ ಟು ದೋಸ್ ಮೆಮೊರೀಸ್, ಐ ವಿಲ್ ಗೋ ಬ್ಯಾಕ್ ಟು ದೋಸ್ ಇಯರ್ಸ್. ಐ ಲಿವ್ ಇನ್ ದ ಮೂಮೆಂಟ್. ನನಗೆ ಎಷ್ಟೋ ಆರ್ಸ್ ನೆನೆಸ್ಕೊತೀನಿ, ರೀಕಾಲ್ ಮಾಡ್ಕೊತೀನಿ ಆ ದಿನಗಳೆಲ್ಲ ಹೆಂಗಿತ್ತು ಅಂತ. ಅದೇ ಥರ ನಾನು ಒಂದು ಟ್ಯಾಟೂ ಹಾಕ್ಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇದು 3 ಹಾಕ್ಸ್ಕೊಂಡ್ಮೇಲೆ ನನ್ನ ಟ್ಯಾಟೋ ಕ್ರೇಜ್ ಹೊಟ್ಟೋಯ್ತು. ಮತ್ತೆ ಬ್ಯಾಕ್ ಟು ಬ್ಯಾಕ್ ಹಾಕ್ಸ್ಕೊಳ್ಳಿಲ್ಲ. ಹೇಳದ್ನಲ್ಲ, ಇದು ಹಾಕ್ಸ್ಕೊಂಡ್ಮೇಲೆ ಪ್ರೀತಮ್ಗೆ ಹಾಕ್ಸ್ಕೊಳ್ಳೋದು ಕಪಲ್ ಟ್ಯಾಟೂ ಅಂತ ನಾವು ಡಿಸೈಡ್ ಮಾಡಿ ಹಾಕ್ಕೊಂಡಿದ್ದು. ಸೊ ಪ್ರೀತಮ್ಗೆ ಹಾಕ್ಸ್ಕೊಳ್ಳೋಷ್ಟರಲ್ಲೇ ನಮಗೆ ಕ್ರೇಜ್ ಹೊಟ್ಟೋಗ್ಬಿಟ್ಟಿತ್ತು. ನಾನು ಕೂಡ ಪ್ರೀತಮ್ಗೆ ಚಲೋ ಬೇಡ ಅಂತ ಅಂದೆ. ಈಗಲೂ ಕೂಡ ಅವನಿಗೆ ನಾನು ಟ್ಯಾಟೂ ಹಾಕ್ಕೋತಿರೋದು ಏನು ಗೊತ್ತಿಲ್ಲ. ಈ ವಾಸ್ ಲೈಕ್ ಆರ್ ಯು ಮ್ಯಾಡ್ ಅಂತ. ಬಿಕಾಸ್ ನನಗೂ ಟ್ಯಾಟೂ ಕ್ರೇಜ್ ಹೊಟ್ಟೋಗಿದೆ, ಅವನಿಗೂ ಹೊಟ್ಟೋಗಿದೆ. ಈವನ್ ಹಿ ಆಲ್ಸೋ ಹ್ಯಾವ್ 1 ಟ್ಯಾಟೂ. ಬಟ್ ಈಗ ಸಿನ್ಸ್ ಫ್ರಮ್ 2 weeks, ಅಂದರೆ 2 ವಾರದ ಹಿಂದೆಯಿಂದ 2 ವಾರದಿಂದ ನನಗೆ ಐ ವಾಂಟ್ ಟು ಅಂತ ಅನಿಸ್ತಿತ್ತು. ಸೊ ಏನು ಅಂತ ಅಂದರೆ, ದಿಸ್ ಇಯರ್ಸ್ ಇದೆಯಲ್ಲ, ಫ್ರಮ್ 2023, 24, 25 and 26, you people have given me lots of love and one of the happiest years of my life ಅಂತ ಹೇಳ್ಬೋದು. ಎವ್ರಿವನ್ ಎಲ್ಲರೂ ವರ್ಕ್ ಮಾಡೋದು, ಇಟ್ಸ್ ನಾಟ್ ಓನ್ಲಿ ಫಾರ್ ಮನಿ. ಕೆಲವೊಂದು ತಾಯಂದಿರು ಇವೊಂದು ಸೂನ್ ಆಫ್ಟರ್ ದ ಡೆಲಿವರಿ ವೈ ದೇ ವಿಲ್ ಗೋ ಫಾರ್ ವರ್ಕ್, ಆ ಖುಷಿಗೋಸ್ಕರ, ಆ ಸಂತೋಷಕ್ಕೋಸ್ಕರ. ಸೊ ಅದೇ ಥರ ಲೈಕ್ ವೈಸ್ ನಾನು ವಿಡಿಯೋ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ. ಬಟ್ ಬೆಂಗಳೂರಿಗೆ ಬಂದಮೇಲೆ ನನಗೆ ಇಲ್ಲಿ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಅಂತ ನಾನು ಮಾಡಿದ್ದಲ್ಲ. ಬಟ್ ನಮ್ಮ RR ನಗರದಲ್ಲಿ ನನಗೆ ಎಷ್ಟು ಪ್ರೀತಿ ಸಿಕ್ಕಿದೆ. ಆ್ಯಂಡ್ ಅದ್ರ ಜೊತೆಗೆ ಒನ್ಸ್ ನಾನು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಆದಮೇಲೆ ನೀವುಗಳು ನಿಮ್ಮ ಬಿಗ್ ಡೇಗೆ ನನ್ನನ್ನೆಲ್ಲ ಬುಕ್ ಮಾಡ್ತೀರಾ ಆ ಥರ ಅಂದ್ಕೊಂಡೇ ಇರಲಿಲ್ಲ ನಾನು. ಆ್ಯಂಡ್ ಐ ಆಮ್ ನಾಟ್ ಡೂಯಿಂಗ್ ದಿಸ್ ಫಾರ್ ಮನಿ, ದಟ್ ಈಸ್ ಫಾರ್ ಶ್ಯೂರ್. ಐ ನೋ ಇಟ್ಸ್ ಅ ಬಿಸ್ನೆಸ್, ಎಟ್ ದ ಎಂಡ್ ಮನಿ ಮ್ಯಾಟರ್ಸ್. ಬಟ್ ದೆನ್ ಟು ನಾನು ವರ್ಕ್ ಮಾಡ್ಬೇಕಾದ್ರೆ ನನಗೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಐ ಡೂ ಮೇಕಪ್ ಫಾರ್ ಹ್ಯಾಪಿನೆಸ್. ಸೊ ನನಗೇನೋ ಗೊತ್ತಿಲ್ಲ, ನನಗೆ 2 weeks ಬ್ಯಾಕಿಂದ ಐ ವಾಸ್ ಫೀಲಿಂಗ್ ಸೋ ಮಚ್ ಹ್ಯಾಪಿ, ಗ್ರೇಟ್ಫುಲ್ ಫಾರ್ ಯು ಗೈಸ್. ಮೈ ಐಸ್ ವಾಸ್ ಫಿಲ್ ವಿತ್ ಟಿಯರ್ಸ್, ಹಾರ್ಟ್ ವಾಸ್ ಫುಲ್ ಅಂತ ಹೇಳ್ಬೋದು. ಹೌ ಟು ಶೋ ದಿಸ್ ಲವ್ ಅಥವಾ ಗ್ರ್ಯಾಟಿಟ್ಯೂಡ್ ಅಥವಾ ಐ ವಾಂಟ್ ಟು ಚೆರಿಶ್ ದಿಸ್ ಮೂಮೆಂಟ್. ಈ ಇಯರ್ಸ್, ಈ ಫೀಲಿಂಗ್ ಇದನ್ನ ನಾನು ಲೈಫ್ ಲಾಂಗ್ ಚೆರಿಷ್ ಮಾಡಬೇಕು. ನನ್ನ ಲೈಫ್ ಲಾಂಗ್ ಏನೋ ಒಂದು ನೋಡಿದ್ರೆ ಐ ವಾಂಟ್ ಟು ಕಮ್ ಬ್ಯಾಕ್ ಟು 2026, 2025. ಸೊ ಹಂಗಂತ ಡಿಸೈಡ್ ಮಾಡಿದಾಗ ನನಗೆ ನೆನಪು ಬಂದಿದೆ ಟಾಟೂ. ಬಿಕಾಸ್ ನಾನು ಇದು ಎಲ್ಲ ಆ್ಯಕ್ಚುಲಿ ನಾನು ಈಗಲೂ ಅಷ್ಟೇ ಇದೆಲ್ಲ ನೋಡಿ ನಾನು ನೆನೆಸ್ಕೊಂಡಾಗ ಐ ವಿಲ್ ಗೋ ಬ್ಯಾಕ್ ಟು ಹೇಳೋದ್ನಲ್ಲ ನನ್ನ ಟೀನೇಜ್ಗೆ, ನಾನು ಇದನ್ನು ಹಾಕ್ಸ್ಕೊಂಡಿದ್ದ ಮೂಮೆಂಟ್ಗೆ, ಆ ಇಯರ್ಸ್ಗೆ ಹೆಂಗಿತ್ತು, ಕಷ್ಟ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಅದೆಲ್ಲ ನನಗೆ ನೆನಪಾಗತ್ತೆ. ಸೊ ಅದೇ ಥರ ಈ ಇಯರ್ಸ್ ಏನಿದೆ 2025 and 2026, 2024 ಟು ಬಿ ಪ್ರಿಸೈಸ್ಡ್, ಈ ಇಯರ್ಸ್ನ ಐ ರಿಯಲಿ ವಾಂಟೆಡ್ ಟು
ಚೆರಿಷ್ ಫಾರ್ ಲೈಫ್ ಲಾಂಗ್ ಆ್ಯಂಡ್ ಅದು ಒಂದು ನಾನು ನೆನ್ಪಿಟ್ಕೊಳ್ಬೇಕು. ಸೊ ಅದಕ್ಕೆ ಐ ಡಿಸೈಡೆಡ್ ಐ ವಿಲ್ ಡೂ ಅ ಟಾಟೂ. ಆ್ಯಂಡ್ ಅದು ಆ ಟಾಟೂ ದಿಸ್ ಇಸ್ ಪ್ಯೂರ್ಲಿ ಡೆಡಿಕೇಟೆಡ್ ಫಾರ್ ಯು ಗೈಸ್. ಐ ಡೋಂಟ್ ವಾಂಟ್ ಟು ಬಿ ಎಮೋಷ್ನಲ್, ಸೊ ಅದಕ್ಕೆ ನಗ್ನಗ್ತಾ ಮಾತಾಡ್ತಾ ಇದ್ದೀನಿ. ಬಟ್ ಪರ್ಸ್ನಲಿ ಐ ವಾಸ್ ವೆರಿ ಮಚ್ ಎಮೋಷ್ನಲ್, ಐ ವಾಸ್ ವೆರಿ ಮಚ್ ಗ್ರೇಟ್ಫುಲ್, ಹ್ಯಾಪಿ ಆ್ಯಂಡ್ ಐ ವಾಂಟ್ ಟು ಶೋ ಸಮಥಿಂಗ್. ಇದನ್ನು ನಾನು ಹೇಳಿದ್ನಲ್ಲ, ನಾನು ಚೆರಿಷ್ ಮಾಡಬೇಕು ಲೈಫ್ ಲಾಂಗ್. ಇದನ್ನು ನಾನು ಒಂದು ನನ್ನ ಬ್ಲಡ್ಸಲ್ಲಿ ಅಥವಾ ನನ್ನ ಬಾಡಿಲಿ ನಾನು ಇದು ಮಾಡಬೇಕು, ನೋಟ್ ಮಾಡಬೇಕು ಅಂತಲೇ ಐ ಹ್ಯಾವ್ ಡಿಸೈಡೆಡ್ ದಟ್ ಐ ವಿಲ್ ಗೆಟ್ ಅ ಟಾಟೂ ಅಂತ. ಏನು ಎತ್ತ ಅನ್ನೋದು ನಾನು ನಿಮ್ಗೆ ಹೇಳಲ್ಲ, ಬಿಕಾಸ್ ಒನ್ಸ್ ಅದು ಟಾಟೂ ಇವಾಗ ಹಾಕ್ಸ್ಕೊಳಕ್ಕೆ ಹೋಗ್ತೀವಲ್ಲ, ಸೊ ಆವಾಗಲೇ ನೋಡ್ತೀರಾ. ಆ್ಯಂಡ್ ಎಲ್ಲಿಗೆ ಅನ್ನೋದು ಹೇಳ್ತೀನಿ. ಐ ಆಮ್ ಥಿಂಕಿಂಗ್ ಟು ಗೆಟ್ ಹಿಯರ್. ಸೊ ಲೆಫ್ಟ್ ಹ್ಯಾಂಡ್ ಹಾಕ್ಸ್ಕೊಳ್ಳೋಣ, ಬಿಕಾಸ್ ಲೆಫ್ಟ್ ಸೈಡ್ ಇಸ್ ಸೊ ಲೈಕ್ ನಿಯರ್ ಟು ಹಾರ್ಟ್ ಅಲ್ಲ, ಅದಕ್ಕೆ. ಸೊ ಇಲ್ಲಿಗೆ ಹಾಕ್ಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ ವೇನ್ಸ್ ಇದ್ರ ಹತ್ರ. ಸೊ ಇವಾಗ ನಾವು ಆರ್ ಆರ್ ನಗರದಲ್ಲಿರೋ ಟ್ಯಾಟೂ ಸ್ಟುಡಿಯೋಕ್ಕೆ ಹೋಗ್ತಿದ್ದೀನಿ. ಸಮತ್ವ ಮೇಲ್ಗಡೆ ಹೊಸದೊಂದು ಆಗಿದೆ, ಬಟ್ ಐ ಆಮ್ ನಾಟ್ ಶೋರ್ ಹೊಸದು ಇನ್ನು ಓಪನ್ ಆಗಿದೆಯಾ ಅಲ್ವಾ ಅಂತ. ಬಟ್ ನಮ್ಮ ನೇಬರ್ಸು ಟಾಟೂ ಹಾಕ್ಸ್ಕೊಂಡಿದ್ರು ಆರ್ ಆರ್ ನಗರದಲ್ಲಿ. ಸೊ ಟಾಟೂಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿದ್ರು. ಅದಕ್ಕೇ ವಿಚಿತ್ರ ಟಾಟೂಸ್ ಅಂತ ರಂಗಮಂದಿರ ಹತ್ರ ಇದೆಯಂತೆ. ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಳ್ಳೋಣ ಅಂತ. ಹಾರ್ಡ್ಲಿ ಒಂದು 1 hour ಆಗ್ಬೋದೇನೋ ಅಷ್ಟೇ, ಬಿಕಾಸ್ ತುಂಬ ದೊಡ್ಡ ಟಾಟೂ ಅಲ್ಲ, ಸಿಂಪಲ್ ಕ್ಯೂಟಾಗಿ ಇರೋ ಟಾಟೂ. ನಾನು ನೋಡಿ ಇಟ್ಕೊಂಡಿದ್ದೀನಿ. ಸೊ ಅವ್ರದ್ದು ಟಾಟೂ ಅವರು ಆರ್ಟಿಸ್ಟ್ ಅವ್ರದ್ದು ಸಜೆಷನ್ ಎಲ್ಲ ತೊಗೊಳ್ಳೋಣ. ಯಾ, ದಿಸ್ ಇಸ್ ದ ಪ್ಲ್ಯಾನ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಯು ಥ್ಯಾಂಕ್ಸ್ ಫಾರ್ ಆಲ್ ದ ಲವ್, ಸಪೋರ್ಟ್ ಆ್ಯಂಡ್ ಆಲ್ ದ ಡೂಯಿಂಗ್ ದಿಸ್. ಅಂದ್ರೆ ನಿಮಗೆ ಗೊತ್ತಾಗ್ತಿದ್ದಲ್ಲ ಹೌ ಮಚ್ ಐ ಆಮ್ ಹ್ಯಾಪಿ, ಐ ಆಮ್ ಗ್ರೇಟ್ಫುಲ್ ಅಂತ. ದಿಸ್ ಟಾಟೂ ಇಸ್ ಡೆಡಿಕೇಟೆಡ್ ಫಾರ್ ಯು ಗೈಸ್, ಮೈ ಕ್ಲೈಂಟ್ಸ್, ಮೈ ಸಬ್ಸ್ಕ್ರೈಬರ್ಸ್, ಫಾರ್ ಮೈ viewers. Thank you for all the love and support. Now come, let's go, let's get tattoo done. I'm back in the home and here you go. This is the tattoo. ಇಟ್ಸ್ ಫಾರ್ ಯು ಗೈಸ್. ಆಲ್ರೆಡಿ ನೋಡಿರ್ತೀರಾ. ಯಾ, ಆ್ಯಕ್ಚುಲಿ ನನಗೆ ಏನು ಬರಬೇಕಿತ್ತು ಅಂದರೆ ಇಲ್ಲಿ ಕ್ಯಾಮ್ರಾ, ದಟ್ ಈಸ್ ಓಕೆ ಆ್ಯಂಡ್ ಗ್ರೇಟ್ಫುಲ್. ಅದು ಪಕ್ಕ ಒಂದು ಮೇಕಪ್ ಬ್ರಷ್ ಅಥವಾ ಮೇಕಪ್ ಐಟಮ್ ಯಾವ್ದಾದ್ರು ಬರಬೇಕಂತ ಇತ್ತು, ಬಟ್ ಅದು ಸೂಟ್ ಆಗಲಿಲ್ಲ ಎಲ್ಲೂ ಪ್ಲೇಸ್ಮೆಂಟ್ ಹಾಕೋದಕ್ಕೆ ಅಥವಾ ಅದು ಹೆಂಗೆ ಬರೋದಕ್ಕೆ ಅಂತ. ಪ್ರೀತವಂತೂ ಬೇಡವೇ ಬೇಡ, ಅದು ಏನು ಇದಕ್ಕೆ ಸೆಟ್ ಆಗ್ತಿಲ್ಲ ಅಂತ ಅಂದ. ನನಗೂ ಅಷ್ಟೇ ಯಾವುದೂ ಸೂಟ್ ಆಗಲಿಲ್ಲ. ಇಲ್ಲ ಅವರು ಏನದು ಲಿಪ್ಸ್ಟಿಕ್ ಹೋಗಬೇಕಂದ್ರೆ ದೊಡ್ಡದಾಗಿ ಹೋಗಬೇಕಿತ್ತು, ಇಲ್ಲ ಬ್ರಷ್ ಹೋಗ್ಬೋದಿತ್ತು. ಒಂದು ಬ್ರಷ್ ಅವ್ರು ತೋರಿಸಿದ್ರು ಕೂಡ ಚಿಕ್ಕದಾಗಿ ಇಲ್ಲಿ ಹಿಂಗೆ ಬರೋ ಥರ, ಬಟ್ ಚೆನ್ನಾಗಿ ಕಾಣಿಸ್ಲಿಲ್ಲ. ಅದು ಇಲ್ಲಿ ಬರೋ ಥರ ಅನಿಸ್ತು, ಬಟ್ ಇಟ್ ವಾಸ್ ನಾಟ್ ಲುಕಿಂಗ್ ಗುಡ್. ಸೊ ಫೈನಲಿ ಪ್ರೀತಮು ನಾನು ಈ ಟ್ಯಾಟೂ ಇದಕ್ಕೆ ಹೋದ್ವಿ. ಸಿ ದ ಕ್ಯಾಮ್ರಾ ಇಸ್ ಹಿಯರ್. ಕ್ಯಾಮ್ರಾಯಿಂದನೇ ನಾನು ನಿಮ್ಮೆಲ್ಲರಿಗೂ ಪರಿಚಯ ಆಗಿರೋದು, ಥ್ರೂ ಕ್ಯಾಮ್ರಾ, ಥ್ರೂ ಇನ್ಸ್ಟಾಗ್ರಾಮ್, ಥ್ರೂ ಯೂಟ್ಯೂಬ್. ಕ್ಯಾಮ್ರಾ ಮುಂದೆ ಮೇಕಪ್ ಮಾಡ್ಕೊಂಡು ಅಥವಾ ಬ್ಲಾಬ್ಲರ್ ಮಾಡ್ಕೊಂಡು ಕ್ಯಾಮ್ರಾ ಒಂದು ಬೇಕು ಸಿಂಪಲ್ ಆಗಿ ಅನ್ನೋದಿತ್ತು. ಆ್ಯಂಡ್ ಗ್ರೇಟ್ಫುಲ್, ಐ ಆಮ್ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಗೈಸ್. ನಾನು ಈ ವರ್ಡ್ನ ಈ ಫಸ್ಟ್ ಇಂಟ್ರೋಲು ಅಷ್ಟೇ 2-3 ಸರಿ ಹೇಳಿದೆ. ಐ ಥಾಟ್ ಯು ಪೀಪಲ್ ವಿಲ್ ಗೆಸ್, ಐ ಡೋಂಟ್ ನೋ ಗೆಸ್ ಮಾಡಿದ್ರೆ ಇಲ್ವಾ ಅಂತ. ಬಟ್ ಯಾ, ಗ್ರೇಟ್ಫುಲ್ ಅನ್ನೋದೇ ಹಾಕ್ಸ್ಕೊಳ್ಬೇಕು ಅಂತ ಅನಿಸ್ತು. ಇಟ್ಸ್ ಲೈಕ್ ಅ ಗ್ರ್ಯಾಟಿಟ್ಯೂಡ್ ಫಾರ್ ಯು ಗೈಸ್ ಫ್ರಮ್ ಮೀ. ಈ ಟ್ಯಾಟೂ ನಾನು ನಿಮ್ಮೆಲ್ಲರ ನೆನಪಿಗೆ ಅಥವಾ ನಿಮ್ಮೆಲ್ಲರಿಗೋಸ್ಕರ ಹಾಕ್ಸ್ಕೊಂಡಿರೋದು. ಫಾರ್ ಮೈ ಸಬ್ಸ್ಕ್ರೈಬರ್ಸ್, ಫಾರ್ ಮೈ ವ್ಯೂವರ್ಸ್, ಫಾರ್ ಮೈ ಕ್ಲೈಂಟ್ಸ್, ದಿಸ್ ಇಸ್ ಫಾರ್ ಯು ಗೈಸ್. ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಗೈಸ್. ಐ ವಾಂಟ್ ಟು ಚೆರಿಷ್ ದೀಸ್ ಮೂಮೆಂಟ್ಸ್, ದೀಸ್ ಇಯರ್ಸ್ ಟಿಲ್ ದ ಎಂಡ್. ಸೊ ಅದು ಮೆಮೊರಿ ಆಗಿರಲಿ ಈ ಮೂಮೆಂಟ್ ನಾನು ಕ್ಯಾಪ್ಚರ್ ಮಾಡಿದಂಗೆ. ಎಲ್ಲರಿಗೂ ಇದು ಹೇಗೆ ಅನಿಸ್ತು ಹೇಳಿ. ದಿಸ್ ಈಸ್ ಹೌ ಇಟ್ ಈಸ್. ಇಟ್ಸ್ ಬೀನ್ 11 PM ಇವಾಗ.
ಸೊ ನಾನು ಅದು ಏನಿದೆ ಅದು ಪೇಪರ್ ಥರ ಹಾಕಿ ಕಲಿಸಿದ್ರಲ್ವ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಒಂದು ಐಸ್ ಕ್ಯೂಬಲ್ಲಿ ಇದಕ್ಕೆ ಅಂದರೆ ಹೀಗೆ ಮಸಾಜ್ ಥರ ಅಂದರೆ ಐಸ್ ಕ್ಯೂಬಲ್ಲಿ ಇದು ಮಾಡಿ ಅಂತ ಹೇಳಿದರು. ಅದಾದಮೇಲೆ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಐ ಶೋ ಯು ಗೈಸ್ ದಟ್. ತೊಗೊಬಂದ್ವಿ, ಹುಡುಕ್ತಾ ಇದ್ದೀನಿ, ಎಲ್ಲಿ ಹಾಕಿದ್ದೀನಿ ಸಿಗ್ತಾ ಇಲ್ಲ. This is the cream I was telling about. It is called Fucidin, Fucidin. ಸೊ ಈ ಕ್ರೀಮ್ ಅಪ್ಲೈ ಮಾಡೋಕ್ಕೆ ಅವರೇ ಟ್ಯಾಟೂ ಅವರೇ ಹೇಳಿದ್ದು. ಸೊ ಯಾ, ಜಸ್ಟ್ ಒಂದು ಡಾಟ್ ಥರ 20 days ಸೊ ದಟ್ ಕಲರ್ ಚೆನ್ನಾಗಿ ಅನಿಸುತ್ತೆ ಆಗುತ್ತೆ ಅಂತ. ಲೆಟ್ ಮೀ ಓಪನ್ ದಿಸ್. ಐ ವಿಲ್ ಟೇಕ್ ದಿಸ್ ಮಚ್ ಇಷ್ಟ ಹಚ್ಚನ. ವಿಲ್ ಡೂ ದಿಸ್ ಫಾರ್ 20 days. 20 days ಹಾಕಿ ಅಂತ ಹೇಳಿದ್ದಾರೆ ಅಷ್ಟೆ, ಡೈಲಿ 3 times. Hi you guys, I'm checking to this video maybe after 3 days. ಸೊ ಪೋಸ್ಟ್ 3 days ನನ್ನ ಟ್ಯಾಟೂ ಈ ಥರ ಇದೆ. ಎಲ್ಲ ಅದು ಹೆಡ್ಕೊತಾ ಇದೆ, ಸ್ಕಿನ್ ಎಲ್ಲ ಒಂದು ಲೇಯರ್ ಬಂದ್ಬಿಡುತ್ತಲ್ಲ ಹಂಗಾಗಿದೆ. ಆ್ಯಂಡ್ ಇವಾಗ ಐ ಆಮ್ ಗೋಯಿಂಗ್ ಟು ಮಂಡ್ಯ. ಯಾಕೆ ಹೋಗ್ತಾ ಇದ್ದೀನಿ, ಇಟ್ಸ್ ಬೀನ್ ಆಲ್ರೆಡಿ 6 o'clock. ಈಗ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಟುಮಾರೋ ಇಸ್ ಟ್ಯೂಸ್ಡೇ. ನಾನು ಫಾಲೋ ಮಾಡ್ಕೊಂಡಿದ್ರೆ ನನ್ನ ಬ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ. ಯುಗಾದಿ ಹಬ್ಬದಲ್ಲಿ ನಾನು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಗಣಪತಿಗೆ ಬೆಣ್ಣೆ ಅಲಂಕಾರ ಅಂತ. ಸೊ ಅದು ಏನೋ ಕೆಲವು ಕಾರಣಗಳಿಂದ ಅವತ್ತು ಮಾಡೋಕ್ಕಾಗಿಲ್ಲ, ಪುರೋಹಿತರದ್ದೇನೋ ರೀಸನ್ಸ್ ಇತ್ತು. ಸೊ ಅವರು ನೆಕ್ಸ್ಟ್ ಮೇ ಮಂತಲ್ಲಿ ಮಂಗಳವಾರ ಸಂಕಷ್ಟ ಚತುರ್ಥಿನೂ ಬಂದಿದೆ, ಅವತ್ತು ಮಾಡೋಣ ಅಂತ ಅಂದರು. ಬಟ್ ಅವತ್ತು ನನಗೆ ಬ್ರೈಡ್ ಇದೆ, ಕರೆಕ್ಟಾಗಿ ಅವತ್ತೇ ಬ್ರೈಡ್ ಇರೋದ್ರಿಂದ ನಾನು ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗಲೇ ಮಾಡಿಬಿಡಿ ಬೇಗ, ಮೇ ಮಂತ್ ತನಕ ವೆಯ್ಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ನಾವು ಎಲ್ಲ ಪೇ ಎಲ್ಲ ಮಾಡಿದ್ದೀವಿ, ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗಿದ್ದಲ್ಲ. ಸೊ ಅದಕ್ಕೆ ನಾಳೆ ಮಂಗಳವಾರ ಪೂಜೆ ಮಾಡಿಸ್ಬಿಡೋಣ ಅಂತ. ಅದಕ್ಕೆ ವಿ ಆರ್ ಲಿವಿಂಗ್ ಆನ್ ದ ವೇ ಹೋಗ್ತಾ, ಅಥವಾ ಆನ್ ದ ವೇ ಅಲ್ಲ, ನಮ್ಮ ಮನೆ ಪಕ್ಕದ ರೋಡೆ ಗ್ಲೆನ್ಸು. ಸೊ ಗ್ಲೆನ್ಸ್ ಬೇಕರ್ಸ್ಗೆ ಹೋಗಿ ಸ್ವಲ್ಪ ಚಾಕ್ಲೇಟ್ ಕ್ರೊಸಾನ್ ತಿಂದೆಲ್ಲ ತುಂಬ ದಿನ ಆಗಿದೆ. ಗ್ಲೆನ್ಸ್ ಬೇಕರ್ಸ್ಗೆ ಹೋಗಿ ತುಂಬ ದಿನ ಆಗಿದೆ. ತುಂಬ ದಿನ ಅಂದರೆ ನನಗೆ 1 week ಹೋಗಿಲ್ಲ ಗ್ಲೆನ್ಸ್ ಬೇಕರ್ಸ್ ಅಂದರೆ ತುಂಬ ದಿನ ಅನಿಸುತ್ತೆ. ಸೊ ಅದು ಹಾಗೆ ಆನ್ ದ ವೇ ಇವಾಗ ಚಾಕ್ಲೇಟ್ ಕ್ರೊಸಾನ್ ತಿನ್ಕೊಂಡು ವಿ ಗೋನಾ ಲೀವ್ ಫಾರ್ ಮಂಡ್ಯ. ಆ್ಯಂಡ್ ಶರದಿ ಸಾನ್ವಿ ಬಂದಿಲ್ಲ, ಶರದಿ ಸಾನ್ವಿ ಇವಾಗ ಬಂದಿರ್ತಾರೆ. ಸೊ ನಾಳೆ ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಬರ್ತೀನಿ ಬ್ಯಾಂಗ್ಳೂರ್ಗೆ ಅಂತ ಅಂದ್ಕೊಂಡಿದ್ದು. ಈಗ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಸಾನ್ವಿ ಬಂದಿಲ್ಲ, ಊರಲ್ಲೇ ಉಳ್ಕೊಂಡಿದ್ದಾಳೆ. ಆ್ಯಂಡ್ ನಮ್ಮ ಅಕ್ಕನೂ ಮತ್ತೆ ಊರಿಗೆ ಹೋಗ್ತಾರೆ ಅನ್ಸುತ್ತೆ ಹಬ್ಬಕ್ಕೆಲ್ಲ. ಸೊ ಅದಕ್ಕೆ ಐ ಆಮ್ ನಾಟ್ ಶ್ಯೂರ್ ಶರದಿ ಸಾನ್ವಿ ನಾಳೆ ನನ್ನ ಜೊತೆ ಬರ್ತಾರಾ ರಿಟರ್ನ್ ಏನು ಅದು ಗೊತ್ತಿಲ್ಲ. ಬಟ್ ಟ್ಯಾಟೂ ಅಂತೂ ಎಲ್ರಿಗೂ ತೋರಿಸ್ಬೇಕು ಇವಾಗ ನನ್ನ ಮಂಡ್ಯದಲ್ಲಿ. ಕ್ಯಾರಮೆಲ್ ಇರುತ್ತೆ ಒಳಗಡೆ, ಫಿಲ್ಡ್ ಇರುತ್ತೆ. ಇದು ಕ್ಯಾರಮೆಲ್ ಕಪ್ ಕೇಕ್ ಈ ಥರ ದೊಡ್ಡದು, ಅದು ಕೂಡ ನನ್ನ ಫೇವ್ರೆಟ್. ಇದಕ್ಕಿಂತನೂ ನಂಗೆ ಸಮ್ಟೈಮ್ಸ್ ರೆಡ್ ವೆಲ್ವೆಟ್ ಬಿಗ್ ಒನ್ ನಾನು ತಿನ್ನಲ್ಲ, ಅದಕ್ಕಿಂತನೂ ನಂಗೆ ಕ್ಯಾರಮೆಲ್ ಫಿಲ್ಡ್ ಕಪ್ ಕೇಕ್ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ಇಫ್ ಯು ಗೈಸ್ ಹ್ಯಾವ್ ಟ್ರೈಡ್ ಓನ್ಲಿ ರೆಡ್ ವೆಲ್ವೆಟ್, ಟ್ರೈ ಕ್ಯಾರಮೆಲ್ ಒನ್ ಆಲ್ಸೋ, ಇಟ್ ವಿಲ್ ಬಿ ಸೋ ಗುಡ್. ಸಮ್ ರೆಡ್ ವೆಲ್ವೆಟ್ ಪಾರ್ಸೆಲ್ಲು ಕೇಕು ಆ್ಯಂಡ್ 2 ಕ್ರೊಸಾನು, ಚಾಕ್ಲೇಟ್ ಕ್ರೊಸಾನ್ ಇಲ್ಲಿಲ್ಲ ಬಟ್ ಒಳಗಡೆ ಇದೆ ಅನಿಸುತ್ತೆ. ಹಾಟ್ ಮಾಡಿ ಅದನ್ನು 2 ತೊಗೊತಾ ಇದ್ದೀನಿ, ಕಾರಲ್ಲಿ ಹಂಗೆ ತಿನ್ಕೊಂಡು ಹೋಗ್ತೀವಿ. ಹಿಯರ್ ಯು ಗೋ, ಇಲ್ಲಿ ಚಾಕ್ಲೇಟ್ ಕ್ರೊಸಾನ್ ಈಗ ತೊಗೊಬಂದಿಟ್ರು. ಪ್ರೈಸ್ ಶರದಿ ಇಲ್ಲೇ ನಮ್ಮ ಮನೇಲೇ ಇದ್ದಾಳೆ. ಶರದಿಗೆ ಮತ್ತೆ ವೀಕ್ಷಿತಂಗೆ ಕೊಡೆ, ಅವಳಿಗೆ ತಂದಿರೋದು ನಿನಗಲ್ಲ, ನೀನು ತಿಂತಾ ಇರ್ತೀಯ. ಕೊಡೆ ಜೇಜಿಗೂ ಅಮ್ಮಂಗೆ ಎಲ್ರಿಗೂ, ಅಕ್ಕ ಇವಳು ಕೊಡೋದೇ ಇಲ್ಲ. ಇಲ್ಲ 2 ಇರೋದು, ಅದು 2. ಹ್ಞೂ ಕರೆಕ್ಟು, ಫ್ಲೇವರ್ ನೋಡಿ ತಗೋತಾರೆ ಬಿಡು. ಚಾಕ್ಲೇಟ್ದಿದೆ ಇನ್ನೊಂದು, ಅದು 2 ಇದೆ ಅಂತ ಅವಳು ಕೊಡದೆ ಇಟ್ಟಿದ್ಲು. ನೀನೆಲ್ಲ ತಿಂತಾ ಇರ್ತೀಯ, ಕೊಡು ಅವಳಿಗೆ. ಸರ್ಪ್ರೈಸ್ ಇದೆ, ಏನಿರ್ಬೋದು ಗೆಸ್ ಮಾಡಿ. ಏನು ಶರದಿಗೆ ಬರೀ ತಿನ್ನ ಅನ್ಸುತ್ತೆ, ಏನು ಅಂತ ಕಂಡುಬಿಡ್ತಾವಳೆ. ಏನು ಅಲ್ಲಿ ಶಂಕರನ್ ಫಿಶ್ ಅಕ್ಕ ಇವಳದು ಬರೀ ಇದೆ. ಇವತ್ತು ಸೋಮವಾರ ತಿಂತಾ ಇದಾರೆ ಬಿಡ ಮೇಲೆ. ಮಂಡೇ ಕಣೆ, ನಾಳೆ ಟ್ಯೂಸ್ಡೇ. ನಾಳೆನೂ ಏನು ತಿನ್ನಲ್ಲ ಅಲ್ಲ. ಏನು ಸರ್ಪ್ರೈಸ್ ಇರ್ಬೋದು ಶರದಿ? ಟ್ಯಾಟೂ ಹಾಕ್ಸಿದ್ದೀನಿ. ಈಗ ಗೊತ್ತಾಯ್ತಾ ಕಪ್ಪಿ, ಹೇಳಿದ್ರು ನಿಂಗೆ ನೆನಪಾಗ್ಲಿಲ್ವಾ? ಹೌದು, ಈಗ ಒಂದು 3 ಇನ್ನೂ ಅದು ಸ್ಕಿನ್ ಎಲ್ಲ ಇದೆ, ನೀನು ಹಿಡ್ಕೋತಾ ಇದೆ. ಕ್ಯಾಮ್ರಾ ಮತ್ತು ಗ್ರೇಟ್ಫುಲ್ ಅಂತ ಅಂದ್ಬಿಟ್ಟು ಅಮ್ಮಂಗೆ ಇಷ್ಟ ಇಲ್ವೇ? ನಿಂದು 2 ಹೊಸ ಪೀಸ್ ಇದೆ. ನಿಂತ್ಕೊಂಡ ಏನೋ ಪಾಪ ಏನೋ ಅಂತ ಇದ್ದ. ಆಮೇಲೆ ಗ್ರೇಪ್ಸ್ ಕೊಟ್ಟ ತಿನ್ನಕ್ಕೆ ತೊಳ್ದಿಲ್ಲ ಅಂತೆ. ಈ
ಬಾಟ್ಲ್ ಕೊಟ್ಟ. ಅದನ್ನ ತೊಳೆಯೋಕ್ಕೆ 2 ಲೀಟ್ರ್ ಕೋಲ್ಡ್ ವಾಟರ್ ತಗೊಂಡು ಬಂದ್ರ. 2 ಸಣ್ಣ ಗ್ರೇಪ್ಸ್ ತೊಳೆಯೋಕ್ಕೆ 2 ಲೀಟರ್ಸ್ ಮೋಮೋಸ್ ಎಲ್ಲ ಬೇಡ, ಈಗ ನಡಿ ಅಪ್ಸರಾಗ ನಡೀತಾ ಇದೀರ ಅಕ್ಕ. ಕಾರ್ ಒಳಗೆ ನಮ್ಗೆ ಹಿಂಗೆ ತಣ್ಣಗಿರೋದು ಆಚೆ ಹೇಳಿ. ಹೌದು, ಇಮಿಡಿಯೇಟ್ಲಿ ನೋಡಿದ್ರ? ನೋಡಿದ್ದೀನಿ ಚರ್ದಿ. ನಾನು ಅದೇನೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಇಲ್ಲೆಲ್ಲೂ ಹಾಕಿಲ್ವಾ? ಸಿಟಿಲಿ ಹಾಕಬೇಕು, ಅದ್ಯಾಕೆ ಹಂಗೆ ಹಳ್ಳಿಗಳಲ್ಲಿ ಹಾಕೋರೆ? ಇರ್ಬೋದೇನೋ. ಇದು ಸದ್ವಿದ್ಯಾ. ಅದು ಆ್ಯಕ್ಚುಲಿ ನಮ್ಮ ಸುಕ್ಕು ಫೋಟೋನು ಹಾಕಿದ್ದಾರೆ. ಸುಕ್ಕು ಆಲ್ಸೋ ಹ್ಯಾಡ್ ಗಾಟ್ 96% ಇನ್ ಸೆಕೆಂಡ್ PUC. ಸೊ ಇದು ನೋಡ್ದಂಗೆ ನೆನಪಾಯಿತು, ನಮ್ಮ ಸುಕ್ಕುದು ಹಾಕಿಲ್ವಾ ಅಂದೆ. ನಮ್ಮ ಸುಕ್ಕುದು ಹಾಕಿದ್ದಾರೆ ಅಂದೆ ಮಂಡ್ಯ ಪೂರ್ತಿ. ಇವಾಗ ಅದ್ರದ್ದೇ ಟ್ರೀಟ್ ಕೇಳಿದ್ದೀನಿ ನಮ್ಮ ಅಕ್ಕನ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. 96 ತೆಗೆದಿದ್ದಾನೆ, ಸೊ ನಮ್ಗೆ ಟ್ರೀಟ್ ಬೇಕಂತ. ಈ ಆಲ್ ಕೇಮ್ ಟು ಅಪ್ಸರಾ, ಪ್ರೀತಮ್ ಕಡೆದಿದು. ಸೊ ನಾನು ಪಾನಿಪುರಿ ಟ್ರೈ ಮಾಡೋಣ ಅಂತ. ಏನಕ್ಕ ನನ್ನನ್ನು ಆಡ್ಕೊಳಕ್ಕೆ ಶರದಿ ಕೊಟ್ಟಿರ ಪಾನಿಪುರಿ ತೊಗೊಂಡು ಯಾರು ತಿಂತಲ್ಲ. ಇವರೆಲ್ಲ ಮೆತ್ತಗೆ ಗೋವಾಗೆ ಶಿಫ್ಟ್ ಆಗೋದ್ರು. ನಂಗೆ ಒಬ್ಳಿಗೆ ಪಾನಿಪುರಿ ತಗ್ಲಾಕಿದ್ರು. ನೋಡೋ ಮರ್ಯಾದೆಯಿಂದ ಎಸ್ ಅಂತೆ, ಎಸ್ ಅನುಷಕ್ಕ ಅಂತೆ. ಯಾವಾಗ? ನಾಳೆ ಬಿರಿಯಾನಿ ಪಕ್ಕನಾ? ಯಾರು? ಏನು ಬಿರಿಯಾನಿ? ಮಟನ್ ಬಿರಿಯಾನಿ ಮಾಡಿಸ್ತಾ ಇದ್ದಾನೆ ಅಕ್ಕ. ನಮ್ಗೆ ಹೆಂಗಂದಿದ್ದು ಪ್ರೀತಮಣ್ಣ ನಾಳೆ ರಾತ್ರಿ ಊಟ ಮಾಡ್ಕೊಂಡು ಹೋಗ್ಬೇಕು, ಮಟನ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ ಅಂತ. ನಾನು ಯಾರ ಹತ್ರ ಅಂತ ಮಾರ್ಕ್ಸ್ ತೆಗೆದಿದ್ದಕ್ಕೆ ಗಿಫ್ಟಾ? ಎಲ್ಲ ಮುಚ್ಕ ಕೊಡು. ಹೌದು, ಸರಿಯಾಗಿ ಮಾರ್ಕ್ಸ್ ತೆಗ್ದಿದ್ದಕ್ಕೆ ಇವಳ 10th ಏನೋ 8th ಸ್ಟ್ಯಾಂಡರ್ಡಲ್ಲಿ ಮಾರ್ಕ್ಸ್ ತೆಗ್ಬಿಟ್ಟು ಗಿಫ್ಟಾ ಅಂತೆ. 10ನೇ ಕ್ಲಾಸಲ್ಲಿ ಹೋಗೋ 90 ಮತ್ತೆ ತೆಗೆದು ಏನ್ ಕೊಡ್ತೀಯಾ ಅಣ್ಣನಾಗ? ನೀನೇನ್ ಕೊಡ್ತೀಯಾ? The next morning. ವಿತ್ ಪೂಜಾ ನಾನು ಉದ್ನಡೆ ಮಾಡಿದ್ದೀನಿ. ಸಕ್ಕಲಾಗಿ ಬಂದಿದೆ. ನಮ್ಮ ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ಐ ಹ್ಯಾವ್ ಬಿಕಮ್ ದಿಸ್ ಎಕ್ಸ್ಪರ್ಟ್. ಆ್ಯಂಡ್ ಎಲ್ಲ ಆಲ್ರೆಡಿ ತಿಂಡಿ ತಿಂತಿದ್ದಾರೆ. ಇಡ್ಲಿ, ಸಿಹಿ ಚಟ್ನಿ, ಖಾರ ಚಟ್ನಿ, ಬೇಳೆ ಸಾಂಬಾರು ಮತ್ತು ಉದ್ನೋಡೆ. ಬ್ಯಾಕ್ ಇನ್ ದ ಹೋಮ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ. ನಾನು ಪೂಜೆ ಎಲ್ಲ ಮಾಡಿಸಾದ್ಮೇಲೆ, ಸೊ ನಮ್ಮದು ತಿಂಡಿ ಎಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ನಾನು ನಮ್ಮಮ್ಮ ಪ್ರೀತಮ್ ಎಲ್ಲ ನಾವು ಸ್ವಲ್ಪ ಮನೆ ಹೌಸ್ ಹೋಲ್ಡ್ ಥಿಂಗ್ಸ್ ತೊಗೋಬೇಕಿತ್ತು ನಮ್ಮಮ್ಮ ಕೆಲವೊಂದೆಲ್ಲ, ಅದಕ್ಕೆಲ್ಲ ಹೋದ್ವಿ. ಸೊ ಅದಾದಮೇಲೆ ಐ ವೆಂಟ್ ಟು ಡಾಕ್ಟರ್ ಬಿಕಾಸ್ ನನ್ನ ಕಾಲ್ದು ಏಟಾಗಿರೋದು ಗೊತ್ತಿರುತ್ತೆ, ಫೆಮಿಲಿಯರ್ ಇದ್ದರೆ ಲಾಸ್ಟ್ ವ್ಲಾಗಲ್ಲಿ. ಸೊ ಅದು 10-11 ಡೇಸ್ ನಿಯರ್ಲಿ ಆಯಿತು, 12 ಡೇಸ್ ಹತ್ತತ್ರ. ಸೊ ಆದರೂ ಅದು ಪೇಯ್ನ್ ಹೋಗಿರಲಿಲ್ಲ, ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು. ಆ್ಯಂಡ್ ಅದು ನೀರು ಕಟ್ಕೊಳ್ಳೋದು ಅಂತಾರಲ್ಲ, ಫುಲ್ ಬ್ಲೂ ಕಲರ್ ಟರ್ನ್ ಆಗಿತ್ತು. ಅದೆಲ್ಲ ಸ್ವಲ್ಪ ಹೀಲ್ ಆಗಿತ್ತು, ಬಟ್ ಕಂಪ್ಲೀಟ್ಲಿ ಹೀಲ್ ಆಗಿಲ್ಲ. ಸೊ ಒಂದು ಡಾಕ್ಟರ್ಗೆ ಯಾವುದಕ್ಕೂ ಕನ್ಸರ್ನ್ ತೊಗೊಳ್ಳೋಣ ಅಂತ ಈವ್ನಿಂಗ್ ಹೋದೆ. ಸೊ ಆಮೇಲೆ ಗೊತ್ತಾಯಿತು ದೊಡ್ಡ ಬೆರಳು ಫ್ರ್ಯಾಕ್ಚರ್ ಆಗಿದೆ ಅಂತ. ಸೊ ಒಂದು ಬೆರಳು ಒಂಚೂರು ಜಜ್ದಂಗೆ ಆಗಿದೆ, ಇನ್ನೊಂದು ಬೆರಳು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಸೊ ಅದೇನೋ ಹಾಕಿ ಕಟ್ಟಬೇಕು ಅಂತ ಅಂದರು. ಸೊ ಅಟ್ ದ ಸೇಮ್ ಟೈಮ್ ಕಟ್ಟಲಿಲ್ಲ ಅಂದರೂ ಫೈನ್, ಬಿಕಾಸ್ ಆಲ್ರೆಡಿ 12 ಡೇಸ್ ಆಗಿದೆ. ಇನ್ನೊಂದು 10 ಡೇಸು ಅದೇನು ತುಂಬ ಮೇಜರ್ ಅಲ್ಲ. ಸೊ ನೀವು ಅದ್ರ ಮೇಲೆ ಪ್ರೆಷರ್ ಕೊಡದೆ ಸ್ವಲ್ಪ ಇವಾಗ ನಡೀತಿರೋ ಥರನೇ ನಡೆಯೋದು ಕಂಟಿನ್ಯೂ ಮಾಡಿ. 10-12 ಡೇಸ್ಗೆ ಅದೇ ಹೀಲ್ ಆಗುತ್ತೆ. 10 ಡೇಸ್ಗೆ ನಾನು ಮೆಡಿಸಿನ್ಸ್ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂದರು. ಬಿಕಾಸ್ ಅದು ಕಟ್ಕೊಂಡ್ರೆ ಸ್ವಲ್ಪ ಸ್ನಾನ ಮಾಡಬಾರ್ದು, ಈ ಶೆಕೆಯಲ್ಲಿ ಐ ಕಾಂಟ್ ಮೇಂಟೈನ್. ಸೊ ಆ ಥರ ಬರೀ 2 ಬೆರಳಿಗೆ ಮಾತ್ರ ಹಾಕ್ತೀನಿ ಅಂತ ಅಂದರು. ಅದು ಆಪ್ಷನಲ್ ನನಗೆ ಡಿಸೈಡ್ ಮಾಡೋದಕ್ಕೆ ಕೊಟ್ಟರು. ಐ ಸೈಡ್ ಓಕೆ, ಇಟ್ಸ್ ಫೈನ್. ನಾನು 10 ಡೇಸ್ ತಾನೇ ಸ್ವಲ್ಪ ನಿಧಾನಕ್ಕೆ ಓಡಾಡಿಕೊಂಡು ಅಥವಾ ಓಡಾಡೋದನ್ನ ಸ್ಕಿಪ್ ಮಾಡಿ ಸ್ವಲ್ಪ ಆರಾಮಾಗಿರ್ತೀನಿ, ಐ ವಿಲ್ ಟೇಕ್ ರೆಸ್ಟ್ ಅಂತ ಅಂದೆ. ಸೊ ಅದಕ್ಕೆ ಅದೇನು ಕಟ್ಸ್ಕೊಳ್ಳಿಲ್ಲ. ಸೊ ಹಾಗಾಗಿ ಟೈಮ್ ಹಂಗೆ ಹೊಟ್ಟೋಯ್ತು. ಬಟ್ ಇಟ್ ವಾಸ್ ನೈಸ್. ನೆನೆ ನಾನು ನಮ್ಮ ಅಕ್ಕ ಮನೆಯಲ್ಲೇ ಮಲ್ಕೊಂಡು ಎಲ್ಲರೂ ಹಾರರ್ ಮೂವಿ ನೋಡಿದ್ವಿ. ನಾನು, ಶರದಿ, ಸುಕೃತ್, ವೀಕ್ಷಿತಾ ಎಲ್ಲ. ಸೊ ಆ ಥರ ಎಲ್ಲ ನಾನು ವ್ಲಾಗ್ ಮಾಡಬೇಕಿತ್ತು. ಅದೇ ಇದು ಒಂಥರ ಕಂಟಿನ್ಯೂಟಿ ಹೊಟ್ಟೋಯ್ತು ನನಗೆ. ಬೆಳಗ್ಗೆಯಿಂದ ಡೈರೆಕ್ಟ್ ನೈಟ್ ಮಾಡಬೇಕಿತ್ತು. ದಟ್ಸ್ ಫೈನ್ ಅಂದ್ಕೊಂಡೆ. ಆ್ಯಂಡ್ ಐ ಥಾಟ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ. ಸೊ ಅದಕ್ಕೆ ವಿಡಿಯೋ ಎಂಡ್ ಮಾಡೋಣ ಅಂತ ಐ ಕೇಮ್ ಹಿಯರ್. ಸಿ ಎಷ್ಟು ಕೋಇನ್ಸಿಡೆನ್ಸ್ ಅಲ್ವಾ. ನಾನು ಗ್ರೇಟ್ಫುಲ್ ಟ್ಯಾಟೂ ಹಾಕ್ಸ್ಕೊಂಡಿದ್ದು. ಟ್ಯಾಟೂ ಹಾಕ್ಸ್ಕೊಂಡು 2 ದಿನಕ್ಕೆ ಪೂಜೆ 2 ಸರಿ ಪೋಸ್ಟ್ಪೋನ್ ಅಥವಾ 2 ಸರಿ ಮಾಡ್ಸೋಕ್ಕಾಗದೇ ಇರೋದು ಸಡನ್ನಾಗಿ ಮಾಡಿಸಿದ್ದು. ಸೊ ಗ್ರೇಟ್ಫುಲ್. ಅಟ್ ದ ಸೇಮ್ ಟೈಮ್ ದೇವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ದಾಗ ಅನಿಸ್ತು ನನಗೆ. ಸೊ ಯಸ್, ಇಟ್ಸ್ ಅ ರ್ಯಾಂಡಮ್ ವ್ಲಾಗ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.